ಮೊನ್ನೆಷ್ಟೇ ರಾಜ್ಯದಲ್ಲಿ ಸಿಇಟಿ ಎಕ್ಸಾಮ್ ನಡೆಯುವಂತ ಸಂದರ್ಭದಲ್ಲಿ ಜನಿವಾರವನ್ನ ಕಟ್ ಮಾಡಿಸಿದ್ದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಬ್ರಾಹ್ಮಣ ಸಮುದಾಯದವರು ರಾಜ್ಯದಾದ್ಯಂತ ಹೋರಾಟವನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಮತ್ತೊಂದು ಎಕ್ಸಾಮ್ ಕಾರಣ ಆಗ್ತಾ ಇದೆ. ವಿವಾದದ ಬಳಿಕ ಎಚ್ಚೆತ್ತಿರುವಂತದ್ದು ರೈಲ್ವೆ ಇಲಾಖೆ. ತಾಳಿ ಜನಿವಾರ ಹಾಕೊಂಡು ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಈ ಮುಂಚೆ ತಾಳಿಯನ್ನ ಬಿಚ್ಚಿಟ್ಟು ಬರಬೇಕಾಗಿತ್ತು. ಧರ್ಮದ ಸಂಕೇತ ಇರುವಂತದ್ದನ್ನ ಯಾವುದನ್ನು ಕೂಡ ಧರಿಸಂಗಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ಲಿಕ್ಕೂ ಮುಂಚೆ, ಮುಗಿಲೇಳಲಿಕ್ಕೂ ಮುಂಚೆನೆ ಈಗ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಿವಾದದ ಬೆನ್ನಲ್ಲೇ ರೈಲ್ವೆ ಸಚಿವ ವಿ ಸೋಮಣ್ಣಗೆ ಮಾಹಿತಿಯನ್ನ ಕೊಡಲಾಗಿತ್ತು. ಮಾಹಿತಿಯನ್ನ ನೀಡಿದ್ರು ದಕ್ಷಿಣ ಕನ್ನಡದ ಸಂಸದ ಬ್ರಿಜೇಶ್ ಚೌಟ. ತಾಳಿ ಜನಿವಾರ ಹಾಕೊಂಡು ಪರೀಕ್ಷೆಗೆ ಅವಕಾಶವನ್ನ ಕೊಡ್ಲಾಗ್ತಾ ಇದೆ. ಯಾಕೆಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು. ಎಲ್ರು ಏನ್ ಬೈದಿದ್ದು, ಈವನ್ ಇನ್ಕ್ಲೂಡಿಂಗ್ ಸೋಮಣ್ಣ ಸೇರಿದಂತೆ ಪ್ರತಿಭಟನೆ ಎಲ್ಲ ಮಾಡಿದ್ರಲ್ಲ ಬಿಜೆಪಿ ನಾಯಕರೇ, ಇವರು ಕೂಡ ಬಾಯಿ ಬಂದಂಗೆ ಬೈದಿದ್ರು ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ. ಈಗ ಅವರೇ ಅದನ್ನು ಮಾಡಿಬಿಟ್ಟಿದ್ರೆ ಸುಮ್ಮನೆ ಇರ್ತಿದ್ರ ಕಾಂಗ್ರೆಸ್ನವರು? ನೋಡಿ, ನಾವು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿರೋದು. ವಿವಾದದ ಬೆನ್ನಲ್ಲೇ ರೈಲ್ವೆ ನೇಮಕಾತಿ ವಿಭಾಗದ ಅಧಿಕಾರಿಗಳಿಗೆ ಸಚಿವ ವಿ ಸೋಮಣ್ಣ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಂಗಳಸೂತ್ರ ಹಾಗೂ ಜನಿವಾರ ತೆಗೆಸದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸೋಮಣ್ಣ. ರಾಜ್ಯ ರೈಲ್ವೆ ಖಾತೆ ಸಚಿವರವರು ಈ ಬಗ್ಗೆ ಟ್ವಿಟರ್ನಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ದಕ್ಷಿಣ ಕನ್ನಡದ ಸಂಸದರು. ಈ ಒಂದು ಏನು ರೂಲ್ಸ್ ಮಾಡಲಾಗಿತ್ತು ಅದನ್ನ ಬ್ರೇಕ್ ಮಾಡಲಾಗಿದೆ, ಆ ವಿವಾದಕ್ಕೆ ತೆರೆ ಎಳೆಯಲಾಗಿದೆ ಅಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನೋಡಿ, ಗ್ಲಾಡ್ ಟು ಇನ್ಫಾರ್ಮ್ ದಟ್ ಆಸ್ ವಿ ವಾಟ್ ಇಟ್ ಈಸ್ ಅಟೆನ್ಷನ್ ಅಂತ ಹೇಳಿಬಿಟ್ಟು ಅಲ್ಲಿ ರೈಲ್ವೆ ಸಚಿವರನ್ನ ಟ್ಯಾಗ್ ಮಾಡಿ ಏನು ಕ್ರಮವನ್ನು ನಿಯಮ ಇತ್ತು ಆ ನಿಯಮವನ್ನು ವಾಪಸ್ ಪಡೆಯಲಾಗ್ತಾ ಇದೆ. ಧರ್ಮದ ಸಿಂಬಲ್ ಮತ್ತು ತಾಳಿಯನ್ನು ಹಾಕ್ಕೊಂಡು ಎಕ್ಸಾಮನ್ನು ಏನು ಬರೆಯಂಗಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ತಾಳಿಯನ್ನು ಮತ್ತು ಧರ್ಮದ ಸಂಕೇತ ಯಾವುದೇ ಇರಲಿ, ಜನಿವಾರ ಅಥವಾ ಅವ್ರು ಏನಾದರೂ ಹಾಕೊಂಬಂದಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. ರೈಲ್ವೆ ಎಕ್ಸಾಮ್ ಇತ್ತು, ನಾಳೆ ಇದೆ ಎಕ್ಸಾಮು. ಆ ಎಕ್ಸಾಮ್ಗೂ ಮುಂಚೆನೆ ವಿವಾದ ಭುಗಿಲೆದ್ದಿತ್ತು. ರಾಜ್ಯ ಸರ್ಕಾರ ಸಿಇಟಿ ಎಕ್ಸಾಮ್ ಸಂದರ್ಭದಲ್ಲಿ ಸಾಕಷ್ಟು ವಿವಾದ ಎದ್ದಿತ್ತು. ಇದು ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರುವಂಥ ಒಂದು ಎಕ್ಸಾಮ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತಾಗಿದೆ ಈಗ ಕೇಂದ್ರ ಸರ್ಕಾರ. ಬಿಕಾಸ್ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಇವರುಗಳೇ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಆ ಪ್ರತಿಭಟನೆಗಳಿಗೆ ಬೆಂಬಲವನ್ನ ವ್ಯಕ್ತಪಡಿಸಿ ವಾಗ್ದಾಳಿಯನ್ನ ಮಾಡಿದ್ರು. ಈಗ ಕೇಂದ್ರ ಸರ್ಕಾರನೇ ಇಂಥ ನಿಯಮಗಳನ್ನ ಮಾಡಿದಂಥ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಆರಂಭದಲ್ಲೇ ಯಾವ ರೀತಿಯಾಗಿ ಇದಕ್ಕೆ ಬ್ರೇಕ್ ಆಗ್ತಂತಾಗಿದೆ ಈಗ ಅಂತ? ನಿನ್ನೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸೇರಿದಂತೆ ಹಿಂದೂ ಸಂಘಟನೆಗಳು ಈ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಯಾಕೆಂದ್ರೆ ನಾಳೆ ಮಂಗಳೂರಿನ ಬೋಂದೆಲ್ನ ಶ್ರೀನಿವಾಸ್ ನಾಯಕ್ ಬೆಸೆಂಟ್ ಕಾಲೇಜಲ್ಲಿ ಈ ಎಕ್ಸಾಮ್ ನಡೀಲಿಕ್ಕಿದೆ. ರೈಲ್ವೆ ಇಲಾಖೆ ಮಾಡುವಂತಹ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ಈ ಎಕ್ಸಾಮ್ಗಳು ಆಗ್ತಾ ಇರುವಂಥದ್ದು. ಆದರೆ ಈ ಎಕ್ಸಾಮ್ನ ಪ್ರವೇಶ ಪತ್ರಿಕೆಯಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಲಾಗಿತ್ತು, ಮಂಗಳಸೂತ್ರ ಮತ್ತು ಜನಿವಾರವನ್ನ ತೆಗೆದಿಡ್ಬೇಕಂತ ಹೇಳಿ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯ್ತು. ಯಾಕೆಂದ್ರೆ ಮಂಗಳಸೂತ್ರವನ್ನ ತೆಗೆದಿಡೋದು ಅದು ಅಸಾಧ್ಯವಾದಂಥ ಮಾತು. ಆದರೆ ಇಂಥ ಪ್ರವೇಶಾರ್ಥಿಗಳಿಗೆ ಈ ರೀತಿಯ ರೂಲ್ಸ್ಗಳು ಅದು ಧರ್ಮ ವಿರೋಧಿ ಅನ್ನೋದನ್ನ ವಿಶ್ವ ಹಿಂದೂ ಪರಿಷತ್ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಸಂಸದರಿಗೆ ವಿಶೇಷವಾದ ಮನವಿಯನ್ನು ಕೂಡ ಮಾಡಿತ್ತು. ಹಾಗಾಗಿ ಈಗಾಗಲೇ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಈ ಮನವಿಯ ಅನುಸಾರವಾಗಿ ಆ ಸೋಮಣ್ಣ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮಂಗಳಸೂತ್ರ ಮತ್ತು ಜನಿವಾರವನ್ನ ಈ ಪರೀಕ್ಷೆಯ ಪ್ರವೇಶಾರ್ಥಿಗಳಿಗೆ ಮಾಡಬಾರ್ದು, ಈ ಸೂಚನೆಯನ್ನ ತೆಗಿಬೇಕೆಂಬ ಆದೇಶವನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ತಮ್ಮ ಎಕ್ಸ್ ಖಾತೆಯಲ್ಲಿ ಬ್ರಿಜೇಶ್ ಚೌಟ ಅವರು ಈ ಬಗ್ಗೆ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಂತಹ ನಿಯಮಗಳು ನಾಳೆ ನಡೆಯುವಂತಹ ಪರೀಕ್ಷೆ ಇರೋದಿಲ್ಲ, ಹಾಗಾಗಿ ವಿವಾದಗಳು ಸುಖಾಂತ್ಯ ಆಗಿದೆ ಅನ್ನೋದನ್ನ ಹೇಳಿರುವಂಥದ್ದು. ಈ ಹಿಂದೆ ಗಮನಿಸಿದಾಗ ಜನಿವಾರ ವಿವಾದ ಅದು ಸಾಕಷ್ಟು ದೊಡ್ಡ ಮಟ್ಟಿನ ಪ್ರತಿಭಟನೆ ಕೂಡ ಕಾರಣ ಆಗಿತ್ತು. ಹಿಂದೂ ಸಂಘಟನೆಗಳು ಇದನ್ನ ಬಹಳಷ್ಟು ತೀವ್ರಗತಿಯಲ್ಲಿ ಪ್ರತಿಭಟನೆ ಮಾಡಿತ್ತು. ಇದೇ ಪ್ರತಿಭಟನೆಯ ಬಿಸಿಯನ್ನ ಸಂಸದರು, ಕೇಂದ್ರ ಸರ್ಕಾರ ಕೂಡ ಎದುರಿಸಬೇಕಾಗಿತ್ತು. ಆದ್ರೆ ಸದ್ಯ ನೀವು ಹೇಳಿದಾಗೆ ಬೀಸೋ ದೊಣ್ಣೆಯಿಂದ ಈಗ ಸರ್ಕಾರಗಳು ತಪ್ಪಿಸಿದೆ ಮತ್ತು ಸಂಸದರು ಕೂಡ ಇದರಿಂದ ನಿರಳಾಗಿದ್ದಾರೆ. ಹಾಗಾಗಿ ನಾಳೆ ನಡೆಯುವಂತಹ ಪರೀಕ್ಷೆಗೆ ಪ್ರವೇಶಾರ್ಥಿಗಳು ಯಾವುದೇ ರೀತಿಯಾಗಿ ಮಂಗಳಸೂತ್ರ ಮತ್ತು ಜನಿವಾರವನ್ನ ತೆಗೆದಿಟ್ಟು ಹೋಗುವಂತ ಅನಿವಾರ್ಯತೆ ಇಲ್ಲ. ಸಾಧಾರಣವಾಗಿ ಬ್ರಿಜೇಶ್ ಚೌಟ ಅವರು ಸಂಸದರು ಅವ್ರ ಎಕ್ಸ್ ಅಕೌಂಟ್ ಅಲ್ಲಿ ಹಾಕೊಂಡ್ರು, ಓಕೆ, ಅವರೇ ಅಥೆಂಟಿಕ್ ಅಲ್ಲ. ಇಲ್ಲಿ
ಅವ್ರು ರೂಲ್ಸ್ ಮಾಡುವಂಥವ್ರಲ್ಲ. ಈಗ MOS ಸ್ಟೇಟ್ ಆಫ್ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ರೈಲ್ವೆ ಖಾತೆ ಸಚಿವರಾಗಿರುವಂಥ ಸೋಮಣ್ಣ ಅವರಾದರೂ ಅಧಿಕೃತವಾಗಿ ಹೇಳಬೇಕಾಗುತ್ತೆ, ಒಂದು ರೂಲ್ಸನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸಬೇಕಾಗುತ್ತೆ. ಅಲ್ಲೊಂದು ಕ್ಲಾರಿಟಿ ಸಿಗುತ್ತೆ ಇಲ್ಲಿ ಪೊಲೀಸರಿಗೆ, ಅಲ್ಲಿ ಚೆಕ್ ಮಾಡುವಂಥವ್ರಿಗೆ. ಇವ್ರು ಯಾರೋ ಒಬ್ಬರು ಸಂಸದರು ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಓಕೆ ಇದು ಆರ್ಡರ್ ಆಗಿಬಿಟ್ಟಿದೆ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಖಂಡಿತ, ಯಾಕೆಂದ್ರೆ ಈ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳು ಇರುವಂತದ್ದು. ಆದ್ರೆ ಈಗಾಗಲೇ ಬ್ರಿಜೇಶ್ ಚೌಟ ಕನ್ಫರ್ಮ್ ಮಾಡಿದಂತೆ ವಿ ಸೋಮಣ್ಣ ಅವರು ಖುದ್ದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಆ ಪತ್ರ ಮುಖೇನವಾಗಿ ಯಾವೆಲ್ಲ ಅಂಶಗಳು ಹೋಗ್ಬೇಕು ಅಥವಾ ಅಧಿಕಾರಿಗಳಿಗೆ ಯಾವ ಪತ್ರಗಳು ಕೈ ಸೇರಬೇಕು ಅದು ಇವತ್ತು ಕೈ ಸೇರುತ್ತೆ. ಹಾಗಾಗಿ ನಾಳೆ ನಡೆಯುವಂತ ಪರೀಕ್ಷೆಯಲ್ಲಿ ಇಂತಹದ್ದು ಯಾವುದೇ ರೀತಿಯಾಗಿ ಘಟನೆಗಳು ನಡೆಯಲ್ಲ ಅನ್ನೋ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ಇವತ್ತು ಆ ಎಲ್ಲ ದಾಖಲೆಗಳು ಈ ಪರೀಕ್ಷೆ ನಡೆಸುವಂತಹ ಅಧಿಕಾರಿಗಳ ಕೈ ಸೇರೋ ವಿಶ್ವಾಸ ಕೂಡ ಇದೆ. ಈಗಾಗಲೇ ಸೋಮಣ್ಣ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಅವರೇ ಹೇಳಿಕೊಂಡಿರುವಂತೆ ನಾಳೆ ಯಾವುದೇ ರೀತಿಯಾಗಿ ಇಂತಹ ಮಂಗಳಸೂತ್ರವನ್ನ ತೆಗೆದಿಟ್ಟು ಪರೀಕ್ಷೆ ಬರೆಯುವಂತಹ ಅನಿವಾರ್ಯತೆ ಇಲ್ಲ ಅಂತ ಹೇಳಿರುವಂಥದ್ದು. ಈ ಪ್ರೊಸೀಜರ್ ಅದು ದಾಖಲೆ ಮೂಲಕ ಪತ್ರ ಮೂಲಕ ಆಗಿರುವಂಥದ್ದು. ಹಾಗಾಗಿ ಇವತ್ತು ಅಂತಹ ಅಧಿಕೃತ ಪ್ರೊಸೀಜರ್ ನಡೆಯುವಂತ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.